ನಮಸ್ಕಾರ. ನಾನು ಮಲ್ಲಿಕಾರ್ಜುನ ಹೇಬಿ. ಈ ದಿನ 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ವಿದ್ಯುತ್ ಶಕ್ತಿ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ವಿದ್ಯುತ್ ಶಕ್ತಿ ಎಂದರೇನು? ವಿದ್ಯುತ್ ಶಕ್ತಿ ಹೇಗೆ ರೂಪುಗೊಂಡಿದೆ? ವಿದ್ಯುನ್ಮಂಡಲದಲ್ಲಿ ಇದು ಹೇಗೆ ಹರಿಯುತ್ತದೆ? ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದರೇನು? ವಿದ್ಯುನ್ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸುವ ಅಂಶಗಳು ಯಾವುವು ಎಂಬುದರ ಬಗ್ಗೆ ಅಭ್ಯಾಸ ಮಾಡೋಣ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಈ ಅಧ್ಯಾಯದಲ್ಲಿ ಪ್ರಯತ್ನ ಪಡೋಣ. ಮಕ್ಕಳೇ, ಈ ಎಲ್ಲ ಸೌಲಭ್ಯಗಳಿಲ್ಲದೆ ಇಂದು ನಮ್ಮ ಜೀವನ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಈ ಎಲ್ಲ ಸಾಧನಗಳು ಕೆಲಸ ಮಾಡಲು ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇರುತ್ತೆ. ವಿದ್ಯುನ್ಮಂಡಲದ ಬಗ್ಗೆ ತಿಳಿದುಕೊಳ್ಳಲು ಜಲಪ್ರವಾಹ ಮತ್ತು ವಿದ್ಯುತ್ ಪ್ರವಾಹದ ಹೋಲಿಕೆಗಳನ್ನು ಗಮನಿಸೋಣ. ಬಲಬದಿಯ ಚಿತ್ರದಲ್ಲಿ ಪೈಪ್ ವಿದ್ಯುತ್ ಸರ್ಕ್ಯೂಟ್ನಲ್ಲಿರುವ ತಂತಿಯಂತಿದೆ. ಪಂಪ್ ಬ್ಯಾಟರಿಯಂತೆ ಕಾರ್ಯನಿರ್ವಹಿಸುತ್ತದೆ. ಪಂಪ್ನಿಂದ ಉಂಟಾದ ಒತ್ತಡದಿಂದ ನೀರು ಚಲಿಸುತ್ತದೆ. ಜಲಪ್ರವಾಹದಲ್ಲಿ ನೀರು ಚಲಿಸುತ್ತಿರುವುದನ್ನು ಕಾಣುತ್ತೇವೆ. ವಿದ್ಯುತ್ ಪ್ರವಾಹದಲ್ಲಿ ಚಲಿಸುತ್ತಿರುವುದೇನು? ಆವೇಶ. ಆವೇಶ ಅಂದರೆ ಪರಮಾಣುವಿನ ಮೂಲಭೂತ ಕಣ. ಆವೇಶವು ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು. ಆವೇಶದ SI ಏಕಮಾನ ಕೂಲಂ. 1 ಕೂಲಂ ಆವೇಶವು 6 × 1018 ಎಲೆಕ್ಟ್ರಾನ್ಗಳ ಒಟ್ಟು ಆವೇಶಕ್ಕೆ ಸಮನಾಗಿರುತ್ತದೆ. 1 ಎಲೆಕ್ಟ್ರಾನ್ನ ಆವೇಶ 1.6 × 10−19 ಋಣಾತ್ಮಕ ಆವೇಶವನ್ನು ಹೊಂದಿದೆ. Q = Ne. ಒಟ್ಟು ಆವೇಶ ಸಮವಾಗಿದೆ ಒಟ್ಟು ಎಲೆಕ್ಟ್ರಾನ್ ಇಂಟು 1 ಎಲೆಕ್ಟ್ರಾನ್ ಮೇಲಿರುವ ಆವೇಶ. ಆವೇಶ ಎಂದರೇನು ಅಂತ ತಿಳ್ಕೊಂಡ್ಮೇಲೆ ವಿದ್ಯುತ್ ಪ್ರವಾಹ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ವಿದ್ಯುದಾವೇಶಗಳ ಪ್ರವಾಹದ ದರ ಆಗಿರುತ್ತದೆ. ಗಮನಿಸ್ತಾ ಇದ್ದೀರಾ? ವಿದ್ಯುನ್ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ಏಕೆಂದರೆ ವಿದ್ಯುತ್ ವಿದ್ಯಮಾನವನ್ನು ಪ್ರಪ್ರಥಮ ಬಾರಿ ವೀಕ್ಷಣೆ ಮಾಡಲಾದ ಸಮಯದಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ದರಿಂದ ವಿದ್ಯುತ್ ಪ್ರವಾಹವನ್ನು ಧನಾತ್ಮಕ ಆವೇಶಗಳ ಹರಿವು ಎಂದು ಪರಿಗಣಿಸಲಾಗಿತ್ತು. ವಿದ್ಯುತ್ ಪ್ರವಾಹ ಆವೇಶ / ಸಮಯ. I q/t ಆಗುತ್ತೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯಮಾನ ಆಂಪೇರ್. 1 ಆಂಪೇರ್ ಅಂದರೆ 1 ಸೆಕೆಂಡ್ ಕಾಲಾವಧಿಯಲ್ಲಿ 1 ಕೂಲಂನಷ್ಟು ವಿದ್ಯುತ್ ಪ್ರವಾಹ ಉಂಟಾದಾಗ ಉಂಟಾಗುವ ವಿದ್ಯುತ್ ಪ್ರವಾಹ 1 ಆಂಪೇರ್ ಆಗಿರುತ್ತೆ. 1 ಮಿಲಿ ಆಂಪೇರ್ ಅಂದರೆ 10⁻³ ಆಂಪೇರ್. 1 ಮೈಕ್ರೋ ಆಂಪೇರ್ ಅಂದರೆ 10⁻⁻6 ಆಂಪೇರ್ಗೆ ಸಮನಾಗಿರುತ್ತೆ. ವಿದ್ಯುನ್ಮಂಡಲದಲ್ಲಿ ನೀವು ಆಂಪೇರ್ ಸಾಧನವನ್ನು ನೋಡ್ತಾ ಇದ್ದೀರಾ, ಅಮ್ಮೀಟರ್ ಸಾಧನವನ್ನು. ವಿದ್ಯುತ್ ಪ್ರವಾಹವನ್ನು ಅಮ್ಮೀಟರ್ ಸಾಧನದಿಂದ ಅಳೆಯಲಾಗುತ್ತದೆ. ಅಮ್ಮೀಟರ್ ತುಂಬ ಕಡಿಮೆ ರೋಧವನ್ನು ಹೊಂದಿದ್ದು ಯಾವಾಗಲೂ ಮಂಡಲದಲ್ಲಿ ಇದನ್ನು ಸರಣಿಯಲ್ಲಿ ಜೋಡಿಸಲಾಗುತ್ತದೆ. ವಿದ್ಯುತ್ ಪ್ರವಾಹಕ್ಕೆ ಕಾರಣವಾದ ಅಂಶ ಯಾವುದು? ಮಕ್ಕಳೇ, ನೀವಿಲ್ಲಿ ಗಮನಿಸ್ತಾ ಇದ್ದೀರಾ? ನೀರು ಗುರುತ್ವಾಕರ್ಷಣ ಶಕ್ತಿಯಿಂದ ಮುಂದೆ ಚಲಿಸುತ್ತೆ. ಆದರೆ ಆವೇಶಗಳು ಗುರುತ್ವಾಕರ್ಷಣೆಗೆ ಒಳಪಡುವುದಿಲ್ಲ. ಹಾಗಾದರೆ ಆವೇಶಗಳ ಚಲನೆಗೆ ಕಾರಣವೇನು? ವಿಭವಾಂತರ. ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನುಗಳು ಚಲಿಸುತ್ತವೆ.
ವಿದ್ಯುತ್ ವಿಭವಾಂತರ ಅಂದರೆ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ. ವಿದ್ಯುತ್ ವಿಭವಾಂತರ, ಇದರ SI ಮಾನ ವೋಲ್ಟ್. V = W/Q. ಒಂದು ವೋಲ್ಟ್ ಅಂದರೆ 1 ಜೂಲ್ಸ್ ಪರ್ 1 ಕೂಲಮ್, ಅಥವಾ 1 ವೋಲ್ಟ್ = 1 ಜೂಲ್ಸ್ ಕೂಲಮ್ ಇನ್ವರ್ಸ್. ಒಂದು ವೋಲ್ಟ್ ಅಂದರೆ ಏನು ಅಂತ ನೋಡೋಣ. ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಮ್ ಆವೇಶವನ್ನು ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ವಿಭವಾಂತರವನ್ನು ಅಳೆಯುವ ಸಾಧನ ವೋಲ್ಟ್ ಮೀಟರ್. ಯಾವುದೇ ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಯಾವಾಗಲೂ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಲಾಗುತ್ತದೆ. ಮಕ್ಕಳೇ, ನೀವಿಲ್ಲಿ ಗಮನಿಸ್ತಕ್ಕಂಥ ಮಂಡಲ ಯಾವುದು ಸರಿಯಾಗಿದೆ, ಏಕೆ ಅಂತ ಉತ್ತರಿಸಲಿಕ್ಕೆ ಪ್ರಯತ್ನ ಪಡಿ. ಮೊದಲನೇ ಮಂಡಲ ಸರಿಯಾಗಿದೆ ಅಂತ ಹೇಳ್ತೀರಾ. ಅಮ್ಮೀಟರ್ನ ಸರಣಿ ಜೋಡಣೆ ಮತ್ತು ವೋಲ್ಟ್ ಮೀಟರ್ನ ಎರಡು ಬಿಂದುಗಳ ನಡುವೆ ಸಮಾಂತರವಾಗಿ ಜೋಡಿಸಿರ್ತಕ್ಕಂಥ ಕ್ರಮ. ಅಮ್ಮೀಟರ್ನ ರೋಧ ಕಡಿಮೆ ಇರುತ್ತೆ. ಎರಡು ತುದಿಗಳ ನಡುವಿನ ವಿಭವಾಂತರವನ್ನು ಅಳತೆ ಮಾಡಬೇಕಾದ್ರೆ ನಾವು ಅದನ್ನು ಸಮಾಂತರವಾಗಿ ಜೋಡಿಸಬೇಕು. ಅಮ್ಮೀಟರ್ನ ಸಮಾಂತರದಲ್ಲಿ ಜೋಡಿಸಿದರೆ ಉಂಟಾಗ್ತಕ್ಕಂಥ ಸಮಸ್ಯೆ ಏನು? ವೋಲ್ಟ್ ಮೀಟರ್ನ ಸರಣಿಯಲ್ಲಿ ಜೋಡಿಸಿದರೆ ಉಂಟಾಗ್ತಕ್ಕಂಥ ಸಮಸ್ಯೆ ಏನು ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ರೋಧ ಎಂಬ ಪರಿಕಲ್ಪನೆಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ವಿದ್ಯುನ್ಮಂಡಲದ ರೇಖಾಚಿತ್ರವನ್ನು ಗಮನಿಸಿ. ತೆರೆದ ಮತ್ತು ಮುಚ್ಚಿದ ಸರಪಳಿಗಳ ರೇಖಾಚಿತ್ರಗಳು ಮತ್ತು ಆ ಮಂಡಲದಲ್ಲಿ ಇರತಕ್ಕಂಥ ಆಕಾರಗಳು, ಅವುಗಳ ಚಿಹ್ನೆಗಳನ್ನು ಗಮನಿಸಿ. ಮಂಡಲದ ರೇಖಾಚಿತ್ರವನ್ನು ನಮ್ಮ ಅನುಕೂಲಕರವಾಗಿ ಬರಲಿಕ್ಕೆ ವಿವಿಧ ಘಟಕಗಳನ್ನು ಸೂಕ್ತ ಚಿಹ್ನೆಗಳಿಂದ ಪ್ರತಿನಿಧಿಸಲಾಗಿದೆ. ಓಮನ ನಿಯಮ. ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಮತ್ತು ಅದರ ನಡುವಿನ ವಿಭವಾಂತರಗಳಿಗೆ ಇರುವ ಸಂಬಂಧದ ಬಗ್ಗೆ ತಿಳಿಸಿಕೊಡುತ್ತದೆ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಐಗೆ ನೇರಾನುಪಾತದಲ್ಲಿ ಇರುತ್ತದೆ. V is directly proportional to I. V/I = ಸ್ಥಿರ, ಅಂದರೆ V/I = R. V = I × R. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಲೋಹದ ತಂತಿಯ ಸ್ಥಿರಾಂಕ R ಆಗಿದ್ದು ಇದನ್ನು ರೋಧ ಎಂದು ಕರೆಯುತ್ತಾರೆ. ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುತ್ತದೆ. V = I × R. V/I = R. V/R = I. ರೋಧ. V = IR, whereas I = V/R, R = V/I. ಒಂದು ಓಮ್ ಅಂದರೆ 1 ವೋಲ್ಟ್ / 1 ಆಂಪೇರ್. ಒಂದು ಓಮ್ = 1 ವೋಲ್ಟ್ / 1 ಆಂಪೇರ್ ಅಂದರೆ I = V/R ಆಗುತ್ತೆ. ಯಾವುದೇ ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮಾನುಪಾತವನ್ನು ಹೊಂದಿರುತ್ತೆ. ಈ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರ ಅರ್ಧದಷ್ಟಾಗುತ್ತದೆ. ಪರಿವರ್ತಿತ ರೋಧದ ಸಾಧನದ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ರಿಯೋಸ್ಟಾಟ್ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣ ಆಗಿರುತ್ತೆ.
ವಿಭಿನ್ನ ವಸ್ತುಗಳಲ್ಲಿ ರೋಧವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಗಮನಿಸೋಣ. ಕೆಲವು ಘಟಕಗಳು ವಿದ್ಯುತ್ ಪ್ರವಾಹದ ಅರಿವಿಗೆ ಸುಲಭ ಮಾರ್ಗವನ್ನು ನೀಡುತ್ತವೆ, ಆದರೆ ಇತರ ಘಟಕಗಳು ಅರಿವಿಗೆ ರೋಧವನ್ನು ಒಡ್ಡುತ್ತವೆ. ಇಲೆಕ್ಟ್ರಾನುಗಳು ವಾಹಕದೊಳಗೆ ಚಲಿಸಲು ಸಂಪೂರ್ಣವಾಗಿ ಸ್ವತಂತ್ರವಾಗಿರುವುದಿಲ್ಲ. ಇವು ಯಾವ ಪರಮಾಣುಗಳ ನಡುವೆ ಚಲಿಸುತ್ತವೆಯೋ ಅವುಗಳ ಆಕರ್ಷಣೆಯಿಂದ ನಿಯಂತ್ರಿತಗೊಳ್ಳುತ್ತದೆ. ಹೀಗಾಗಿ ವಾಹಕದ ಮೂಲಕ ಎಲೆಕ್ಟ್ರಾನುಗಳ ಪ್ರವಾಹವು ಅದರ ರೋಧದಿಂದಾಗಿ ಕುಂಠಿತವಾಗುತ್ತದೆ. ಉತ್ತಮ ವಾಹಕ, ರೋಧಕ, ಕಳಪೆ ವಾಹಕ, ಅವಾಹಕಗಳ ಬಗ್ಗೆ ಅಭ್ಯಾಸ ಮಾಡೋಣ. ಒಂದು ನಿರ್ದಿಷ್ಟ ಗಾತ್ರದ ವಸ್ತುವು ಕಡಿಮೆ ರೋಧವನ್ನು ಒದಗಿಸಿದರೆ ಅದು ಉತ್ತಮ ವಾಹಕವಾಗಿರುತ್ತದೆ. ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ರೋಧವನ್ನು ಒಡ್ಡುವ ಒಂದೇ ಗಾತ್ರದ ಅವಯವವು ಕಳಪೆ ವಾಹಕವಾಗಿದೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿ ಬೆಳ್ಳಿ, ಚಿನ್ನ, ತಾಮ್ರ, ಉಕ್ಕು, ಸಮುದ್ರದ ನೀರು, ಅವಾಹಕವಾಗಿ ಪ್ಲಾಸ್ಟಿಕ್ ವಸ್ತುಗಳ ಲೇಪನವನ್ನು ನೋಡ್ತಾ ಇದ್ದೀರಾ. ಅದೇ ಗಾತ್ರದ ಒಂದು ಅವಾಹಕವು ಇನ್ನೂ ಹೆಚ್ಚಿನ ರೋಧವನ್ನು ಒಡ್ಡುತ್ತೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳ ಕಡೆ ಗಮನ ಹರಿಸೋಣ. ಏಕರೂಪದ ಲೋಹೀಯ ವಾಹಕದ ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ಅಡ್ಡ ಕೊಯ್ಯುವಿಕೆಗೆ ವಿಲೋಮಾನುಪಾತದಲ್ಲಿರುತ್ತದೆ. ವಸ್ತುವಿನ ಉಷ್ಣತೆಗೆ ನೇರ ಅನುಪಾತದಲ್ಲಿರುತ್ತದೆ. ವಸ್ತುವಿನ ಪ್ರಾಕೃತಿಕ ಗುಣವನ್ನು ಅವಲಂಬಿಸಿರುತ್ತದೆ. ರೋಧಶೀಲತೆ. ರೋಧವು ವಸ್ತುವಿನ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. R is directly proportional to L. ರೋಧವು ವಸ್ತುವಿನ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. R is inversely proportional to 1/A. ಹಾಗಾಗಿ R is proportional to L/A. R is equal to rho into L/A. Rho is equal to RA divided by L. ಇದರ SI ಏಕಮಾನ ಓಮ್ ಮೀಟರ್. ಇಲ್ಲಿ ರೋ ಎಂಬುದು ಅನುಪಾತದ ಸ್ಥಿರಾಂಕವಾಗಿರುತ್ತದೆ ಮತ್ತು ಅದನ್ನು ವಾಹಕದ ವಸ್ತುವಿನ ವಿದ್ಯುತ್ ರೋಧಶೀಲತೆ ಅಂತ ಕರಿತೀವಿ. ಲೋಹಗಳು ಮತ್ತು ಮಿಶ್ರಲೋಹಗಳು 10⁻⁸ ಓಮ್ ಮೀಟರ್ನಿಂದ 10⁻⁻6 ಓಮ್ ಮೀಟರ್ನ ವ್ಯಾಪ್ತಿಯ ಕಡಿಮೆ ರೋಧಶೀಲತೆಯನ್ನು ಹೊಂದಿರುತ್ತವೆ. ಹೀಗಾಗಿ ಇವು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರುತ್ತವೆ. ರಬ್ಬರ್, ಗ್ಲಾಸ್ನಂತಹ ಅವಾಹಕಗಳು 10⁻12ರಿಂದ 10⁻17 ಓಮ್ ಮೀಟರ್ಗಳಷ್ಟು ರೋಧಶೀಲತೆಯನ್ನು ಹೊಂದಿರುತ್ತವೆ. ವಸ್ತುವಿನ ರೋಧ ಮತ್ತು ರೋಧಶೀಲತೆಗಳೆರಡೂ ಉಷ್ಣತೆಯೊಂದಿಗೆ ಬದಲಾಗುತ್ತವೆ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೆಲವು ವಸ್ತುಗಳ ವಿದ್ಯುತ್ ರೋಧಶೀಲತೆಯನ್ನು ನಾವೀಗ ಕೋಷ್ಟಕದಲ್ಲಿ ಗಮನಿಸೋಣ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ.
ಈ ಕಾರಣಕ್ಕಾಗಿ ಇವುಗಳನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ಟೋಸ್ಟರ್ ಇತ್ಯಾದಿಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಬಹುತೇಕವಾಗಿ ಟಂಗ್ಸ್ಟನ್ನನ್ನು ವಿದ್ಯುತ್ ಬಲ್ಬ್ನ ತಂತು ಫಿಲಮೆಂಟ್ ಆಗಿ ಬಳಸಲಾಗುತ್ತದೆ. ಆದರೆ ತಾಮ್ರ ಮತ್ತು ಅಲ್ಯೂಮಿನಿಯಂ ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸಲಾಗುತ್ತದೆ. ರೋಧಕಗಳ ವ್ಯವಸ್ಥೆಯ ರೋಧದ ಬಗ್ಗೆ ಅಭ್ಯಾಸ ಮಾಡೋಣ. ರೋಧಕಗಳನ್ನು ಪರಸ್ಪರ ಸಂಯೋಜಿಸುವ 2 ವಿಧಾನಗಳಿವೆ. ಅದರಲ್ಲಿ ಮೊದಲೇದು ರೋಧಕಗಳ ಸರಣಿ ಜೋಡಣೆ, ಗಮನಿಸ್ತಾ ಇದ್ದೀರಾ ಚಿತ್ರವನ್ನು. ಅದೇ ರೀತಿ ರೋಧಕಗಳ ಸಮಾಂತರ ಜೋಡಣೆ. ರೋಧಕಗಳ ವ್ಯವಸ್ಥೆಯ ರೋಧಕಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯಲ್ಲಿ ಹೇಗಾಗುತ್ತೆ ಎಂಬುದನ್ನು ಗಮನಿಸೋಣ.
ರೋಧಕಗಳ ಸರಣಿ ಜೋಡಣೆಯಲ್ಲಿ ಒಟ್ಟು ವಿಭವಾಂತರವು ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತದೆ. ಪ್ರತಿರೋಧದ ನಡುವಿನ ವಿಭವಾಂತರ V1 = IR1, V2 = IR2, V3 = IR3. ಅಂದರೆ V ನೀವು ಕಾಮನ್ ಆಗಿ ಐಯನ್ನು ಹೊರಗಡೆ ತಗೊಂಡ್ರೆ V1 + V2 + V3 ಅಂತ ಬರ್ಕೊಂಡ್ರೆ I ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ R1 + R2 + R3 ಆಗುತ್ತೆ. ದೇರ್ಫೋರ್ I ಕ್ಯಾನ್ಸಲ್ ಆದರೆ R = R1 + R2 + R3. ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಪ್ರತಿರೋಧದ ನಡುವಿನ ವಿಭವಾಂತರದ ಒಟ್ಟು ರೋಧಕ್ಕೆ ಸಮನಾಗಿರುತ್ತದೆ. ಒಟ್ಟು ವಿದ್ಯುತ್ ಪ್ರವಾಹ I ಸಂಯೋಜನೆಯ ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ I = I1 + I2 + I3. I = V/RP ಅಂತ ನಮಗೆ ತಿಳ್ಕೊಂಡಿದ್ದೀವಿ. ಓಮನ ನಿಯಮವನ್ನು ನಾವು ಅನ್ವಯಿಸೋದ್ರಿಂದ I1 = V/R1, I2 = V/R2, I3 = V/R3. ಹಾಗಾಗಿ V/RP ಅಂದರೆ ಸಮಾಂತರ ಜೋಡಣೆಯಲ್ಲಿ V/R1 + V/R2 + V/R3. Vಯನ್ನು ನಾವು ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ 1/RP = 1/R1 + 1/R2 + 1/R3. ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮೂಹದ ಸಮಾನ ರೋಧದ ವ್ಯುತ್ಕ್ರಮವು ಪ್ರತಿಯೊಂದು ರೋಧಕಗಳ ರೋಧದ ವ್ಯುತ್ಕ್ರಮಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸರಣಿ ಸಂಯೋಜನೆಯ ಮೇಲೆ ಸಮಾನಾಂತರ ಸಂಯೋಜನೆಯ ಪ್ರಯೋಜನಗಳು. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಸಮಾಂತರ ವ್ಯವಸ್ಥೆಯಲ್ಲಿ ಈ ಸಮಸ್ಯೆ ಇರುವುದಿಲ್ಲ. ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುತ್ತದೆ. ಸರಣಿ ಜೋಡಣೆಯಲ್ಲಿ ಎಲ್ಲ ಕಡೆನೂ ವಿದ್ಯುತ್ ಒಂದೇ ರೀತಿಯಾಗಿರುವುದರಿಂದ ಈ ರೀತಿಯ ವ್ಯವಸ್ಥೆಯನ್ನು ವಿವಿಧ ವಿದ್ಯುತ್ ಅವಶ್ಯಕತೆ ಇರುವ ಉಪಕರಣಗಳನ್ನು ಒಟ್ಟಿಗೆ ಬಳಸಲು ಸಾಧ್ಯವಿಲ್ಲ. ಸಮಾನಾಂತರ ವ್ಯವಸ್ಥೆಯಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಕಡೆ ಗಮನ ಹರಿಸೋಣ. ರೋಧಕಗಳನ್ನು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಆಕಾರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ವ್ಯಯವಾಗುತ್ತಿರುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. ಈ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸಿಕೊಂಡು ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್, ವಿದ್ಯುತ್ ಹೀಟರ್ ಮುಂತಾದ ಸಾಧನಗಳು ಕಾರ್ಯನಿರ್ವಹಿಸುತ್ತವೆ. ಮಂಡಲದಲ್ಲಿ ಎಷ್ಟು ಶಕ್ತಿಯು ಉತ್ಪಾದನೆ ಆಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ರೋಧಕದ ರೋಧ Rನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I ಆಗಿದೆ. ರೋಧಕಗಳ ತುದಿಗಳ ನಡುವಿನ ವಿಭವಾಂತರ V ಆಗಿದೆ. ವಿದ್ಯುದಾವೇಶ Q ಪ್ರವಹಿಸುವ ಸಮಯ T ಆಗಿದೆ. ವಿದ್ಯುದಾವೇಶಗಳು ವಿಭವಾಂತರದ ಮೂಲಕ ಪ್ರವಹಿಸಿದಾಗ ನಡೆದ ಕೆಲಸ VQ ಆಗಿರುತ್ತದೆ. ಆದ್ದರಿಂದ ಆಕಾರವು VQಗೆ ಸಮನಾದ ಶಕ್ತಿಯನ್ನು T ಕಾಲದಲ್ಲಿ ಸರಬರಾಜು ಮಾಡಬೇಕು. ಹೀಗಾಗಿ ಆಕಾರದಿಂದ ವಿದ್ಯುನ್ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯ P = VQ/T, ಅಂದರೆ P = V × I. ಆಕಾರದಿಂದ ಮಂಡಲಕ್ಕೆ T ಸಮಯದಲ್ಲಿ ಪೂರೈಸಲಾದ ಶಕ್ತಿಯು P × T, ಅಂದರೆ E = VI × T. ಪೂರೈಸಲಾದ ಶಕ್ತಿ ಏನಾಗುತ್ತೆ? ಈ ಶಕ್ತಿಯು ಶಾಖ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಆದ್ದರಿಂದ ಸ್ಥಿರ ವಿದ್ಯುತ್ ಪ್ರವಾಹ ಐನಿಂದಾಗಿ T ಕಾಲದಲ್ಲಿ ಉತ್ಪತ್ತಿಯಾದ ಉಷ್ಣದ ಪ್ರಮಾಣ H = V × I × T. ಓಮನ ನಿಯಮವನ್ನು ಅನ್ವಯಿಸುವುದರಿಂದ V = IR ಆಗಿದೆ. ಹಾಗಾಗಿ H = IR × IT. ಆಗ
ಅದಕ್ಕಾಗಿ H=I²R × T. ಇದನ್ನು ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಎನ್ನುತ್ತಾರೆ. ಅಂದರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ಗಳಲ್ಲಿ ಉಷ್ಣೋತ್ಪಾದನಾ ನಿಯಮವು ಅಪೇಕ್ಷಣೀಯವಾಗಿದೆ. ಕಂಪ್ಯೂಟರ್ಗಳು, ಟಿವಿ, ರೆಫ್ರಿಜರೇಟರ್, ಮೊಬೈಲ್ಗಳಲ್ಲಿ ಉಷ್ಣೋತ್ಪಾದನೆಯು ಅನಪೇಕ್ಷಣೀಯವಾಗಿದೆ. ವಿದ್ಯುತ್ ಬಲ್ಬ್ನಲ್ಲಿ ಉಷ್ಣೋತ್ಪಾದನೆ ಹೇಗಾಗುತ್ತೆ ಎಂಬುದನ್ನು ನೋಡೋಣ. ತಂತು ಸಾಧ್ಯವಾದಷ್ಟು ಉಷ್ಣಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತೆ. ಬಲ್ಬ್ನ ತಂತುವನ್ನು ಟಂಗ್ಸ್ಟನ್ನಿಂದ ತಯಾರಿಸಲಾಗಿರುತ್ತದೆ. ಅತಿ ಹೆಚ್ಚಿನ ತಾಪಮಾನದಲ್ಲೂ ಕೂಡ ಇದು ಉತ್ಕರ್ಷಣೆಗೆ ಒಳಗಾಗೋದಿಲ್ಲ. ಅತಿ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿದೆ, ಅಂದರೆ ಸರಿಸುಮಾರು 3380 ಡಿಗ್ರಿ ಸೆಲ್ಸಿಯಸ್. ತಂತಿಯ ದೀರ್ಘಕಾಲ ಬಳಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ. ವಿದ್ಯುತ್ ಫ್ಯೂಸ್ ಮತ್ತು ಉಷ್ಣೋತ್ಪಾದನೆಯ ಬಗ್ಗೆ ಗಮನ ಹರಿಸೋಣ. ವಿದ್ಯುತ್ ಫ್ಯೂಸ್ ಅಂದರೆ ಇದೊಂದು ಸುರಕ್ಷಿತ ಸಾಧನ. ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಸಂದರ್ಭದಲ್ಲಿ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ. ಫ್ಯೂಸ್ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯಗಳು: ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರಲೋಹದ ತಂತಿಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ತಾಮ್ರ, ಕಬ್ಬಿಣ, ಸೀಸ ಇತ್ಯಾದಿ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ಫ್ಯೂಸ್ನ ತಂತಿಯು ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನು ಕಡಿತಗೊಳಿಸುತ್ತದೆ. ಫ್ಯೂಸ್ನ ತಂತಿಯು ಲೋಹದ ತುದಿಗಳಿಗಿರುವ ಪೋರ್ಸೆಲಿನ್ ಅಥವಾ ಅದೇ ರೀತಿಯ ವಸ್ತುವಿನಂತಹ ಕ್ಯಾಟ್ರಿಜ್ನಿಂದ ಸುತ್ತುವರಿಯಲ್ಪಟ್ಟಿದೆ. ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಉಪಯೋಗಿಸುವ ಫ್ಯೂಸ್ನಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದರವು 1 ಆಂಪೇರ್, 2 ಆಂಪೇರ್, 3 ಆಂಪೇರ್, 5 ಆಂಪೇರ್, 10 ಆಂಪೇರ್ ಇತ್ಯಾದಿ ಆಗಿರುತ್ತದೆ. ಒಂದು ಇಸ್ತ್ರಿಪೆಟ್ಟಿಗೆಯು ಮಂಡಲದಲ್ಲಿ 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದಾಗ 4.54 ಆಂಪೇರ್ ನಷ್ಟು ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಪ್ರವಹಿಸುತ್ತದೆ. ಈ ಸಂದರ್ಭದಲ್ಲಿ 5 ಆಂಪೇರ್ನಷ್ಟು ದರ ಹೊಂದಿರುವ ವಿದ್ಯುತ್ ಫ್ಯೂಸನ್ನು ಬಳಕೆ ಮಾಡಬೇಕು. 220 ವೋಲ್ಟ್ ವಿದ್ಯುತ್ ಸರಬರಾಜಿನಲ್ಲಿ 10 ಆಂಪೇರ್ ಫ್ಯೂಸ್ ಬಳಸಿದರೆ ಏನಾಗುತ್ತೆ? 220 ವೋಲ್ಟ್ ವಿದ್ಯುತ್ ಸರಬರಾಜಿನಲ್ಲಿ 3 ಆಂಪೇರ್ ಫ್ಯೂಸ್ ಬಳಸಿದರೆ ಏನಾಗುತ್ತದೆ ಎಂಬುದನ್ನು ನೋಡೋಣ. P=VI ಅಂತ ನಮಗೆ ಗೊತ್ತಿದೆ. ಅಂದರೆ ವಿಭವಾಂತರ 220 ಮತ್ತು ವಿದ್ಯುತ್ ಪ್ರವಾಹ 10 ಆಂಪೇರ್, ಅಂದರೆ 2200 ವ್ಯಾಟ್ ಸಾಮರ್ಥ್ಯ ಬರುತ್ತೆ. ಅಂದರೆ 2 ಕಿಲೋವ್ಯಾಟ್ ಆಗುತ್ತೆ. ಇದು 2 ಕಿಲೋವ್ಯಾಟ್ ವಿದ್ಯುತ್ ಸರಬರಾಜನ್ನು ತಡೆದುಕೊಳ್ಳುತ್ತೆ. ಅದು ಅಲ್ಲಿವರೆಗೆ ಕರಗೋದಿಲ್ಲ. ಆದರೆ 220 ವೋಲ್ಟ್ ವಿದ್ಯುತ್ ಸರಬರಾಜಿನಲ್ಲಿ 3 ಆಂಪೇರ್ ಫ್ಯೂಸ್ ಬಳಸಿದರೆ ಏನಾಗುತ್ತೆ ಎಂಬುದನ್ನು ನೋಡೋಣ. P=VI. ಅಲ್ಲಿ 220 × 3 ಆಂಪೇರ್ ಅಂದರೆ 660 ವ್ಯಾಟ್, ಅಂದರೆ 0.6 ಕಿಲೋವ್ಯಾಟ್ ಆಗುತ್ತೆ. ಫ್ಯೂಸ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ವಿದ್ಯುತ್ ಪ್ರವಹಿಸುವುದರಿಂದ ಅದು ಕರಗಿ ಹೋಗುತ್ತೆ ಮತ್ತು ಅಲ್ಲಿ 0.66 ಕಿಲೋವ್ಯಾಟ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಸಾಧನಗಳು ಕಾರ್ಯನಿರ್ವಹಿಸುವುದಿಲ್ಲ. ವಿದ್ಯುತ್ ಸಾಮರ್ಥ್ಯ. ಒಂದು ಮಂಡಲದಲ್ಲಿ ಶಕ್ತಿಯ ಬಳಕೆಯ ದರವನ್ನು ಸಾಮರ್ಥ್ಯ ಅಂತ ಕರಿತೀವಿ. ಶಕ್ತಿ ಬಳಕೆಯಾಗುವ ದರವನ್ನು ಸಹ ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ವಿದ್ಯುತ್ ಸಾಮರ್ಥ್ಯ P ಅನ್ನು ಈ ಪ್ರಕಾರ ವ್ಯಕ್ತಪಡಿಸಬಹುದು. P=V × I. P=I²R, ಏಕೆಂದರೆ V=IR ಆಗಿದೆ. ಅದೇ ರೀತಿ P=V²/R² × R, ಅಂದರೆ P=V²/R. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ವ್ಯಾಟ್.
ವ್ಯಾಟ್ ಅಂದರೆ ಏನು ಅಂತ ನೋಡೋಣ. ಒಂದು ವಿದ್ಯುತ್ ಸಾಧನವು 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ 1 ಆಂಪೇರ್ ವಿದ್ಯುತ್ ಪ್ರವಾಹ ಪ್ರವಹಿಸುವಾಗ ಬಳಕೆಯಾಗುವ ವಿದ್ಯುತ್ ಸಾಮರ್ಥ್ಯವೇ ವ್ಯಾಟ್ ಆಗಿದೆ. ಒಂದು ವ್ಯಾಟ್ ಅಂದರೆ 1 ವೋಲ್ಟ್ ಇಂಟು 1 ಆಂಪೇರ್. ವಿದ್ಯುತ್ ಶಕ್ತಿಯು ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ. ಆದ್ದರಿಂದ ಇದರ ಏಕಮಾನ ವ್ಯಾಟ್ ಗಂಟೆ. ಒಂದು ವ್ಯಾಟ್ ಗಂಟೆ ಅಂದರೆ 1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆಗಳ ಕಾಲ ಉಪಯೋಗಿಸುವುದು. ವ್ಯಾಟ್ ಏಕಮಾನ ತುಂಬ ಚಿಕ್ಕದಾಗಿದೆ. ಆದ್ದರಿಂದ ವಾಸ್ತವವಾಗಿ ರೂಢಿಯಲ್ಲಿ ನಾವು ಕಿಲೋವ್ಯಾಟ್ ಎಂಬ ದೊಡ್ಡ ಏಕಮಾನವನ್ನು ಬಳಸುತ್ತೇವೆ. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ. ಸಾಮಾನ್ಯವಾಗಿ ಇದನ್ನು ಯೂನಿಟ್ ಅಂತ ಕರಿತೀವಿ. ಒಂದು ಯೂನಿಟ್ ಅಂದರೆ 1 ಕಿಲೋವ್ಯಾಟ್ ಹವರ್ ಇಸ್ ಈಕ್ವಲ್ ಟು 1000 ವ್ಯಾಟ್ ಇಂಟು 3600 ಸೆಕೆಂಡ್. ಅಂದರೆ 3 ಇಂಟು 6 ಇಂಟು 3.6 ಇಂಟು 10⁻6 ವ್ಯಾಟ್ ಸೆಕೆಂಡ್. 3.6 ಇಂಟು 10⁻6 ಜೋಲ್ಸ್ ಆಗುತ್ತೆ. 9 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಬಳಕೆ ಅಂದರೆ 9 ಯೂನಿಟ್ ಬಳಕೆಯಾಗಿರುತ್ತೆ. ಇಲ್ಲಿವರೆಗೂ ತಾವೆಲ್ಲರೂ ವಿದ್ಯುತ್ ಶಕ್ತಿ ಘಟಕದ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.